ದಯವಿಟ್ಟು ಆ ಥರ ಹೇಳಬೇಡಿ. ನಿಮ್ಮ ಅಕ್ಕ ಖುಷಿಯಾಗಿರ್ಬೇಕು ಅನ್ನೋ ಆಸೆ ನಿಮ್ಗಿಲ್ವಾ? ಖಂಡಿತ ಇದೆ. ಆದರೆ ಅತ್ತಿಗೆಗೆ ಅವಮಾನ ಮಾಡಿ ಮನೆ ಮರ್ಯಾದೆಗೆ ಧಕ್ಕೆ ತಂದಿರೋನ್ ಜೊತೆ ಎಲ್ಲ ಮದುವೆ ಮಾಡೋಕ್ಕಾಗಲ್ಲ. ಅಪ್ಪ ಹೇಳ್ದಂಗೆ ಅವಳು ಬೇರೆ ಯಾವ ಹುಡುಗನ ಇಷ್ಟಪಟ್ಟರು ಅದೇ ದಿನ ನಿಂತು ನಾನೇ ಮದುವೆ ಮಾಡಿಸ್ತೀನಿ. ರಾಹುಲ್ ಅಣ್ಣನ ವಿಷಯದಲ್ಲೂ ಹೀಗೆ ಹೇಳಿದ್ರಿ. ಅಚ್ಚು ಇಷ್ಟಪಡ್ತಿರೋದು ಯಾವುದೋ ಹೀರೋ ಥರದವನ್ನ ಅಂತ ಅಂದ್ಕೊಂಡಿದ್ದೆ. ಆದರೆ ಅವ್ನು ಹೀರೋ ಅಲ್ಲ, ವಿಲನ್ ಅಂತ ಇವಾಗ ಗೊತ್ತಾಗ್ತಾ ಇದೆ. ಈ ವಿಚಾರದಲ್ಲಿ ನೀವು ನಂಗೆ ಸುಳ್ಳು ಹೇಳಿದ್ರಿ. ಹೇಳಿದ್ರೆ ನನ್ನ ಮಾತಿಗೆ ಒಪ್ತಿದ್ರಾ? ಖಂಡಿತ ಇಲ್ಲ. ಅದೇ ಕಾರಣಕ್ಕೆ ಈ ವಿಷಯ ನಾನು ಯಾರಿಗೂ ಹೇಳಿಲ್ಲ. ಇಲ್ಲಿ ಮಾತ್ರ ಅಲ್ಲ, ನಮ್ಮ ಮನೆಯಲ್ಲೂ ಯಾರಿಗೂ ಹೇಳಿರಲಿಲ್ಲ. ಅಲ್ಲ, ಅದು ಯಾವ ಧೈರ್ಯದ ಮೇಲೆ ಯಾರಿಗೂ ಗೊತ್ತಿಲ್ಲದೆ ನನ್ನ ಕರ್ಸಿದ್ರಿ? ನಾವು ಯಾರು ಒಪ್ಪಲ್ಲ ಅಂತ ಗೊತ್ತಿರ್ಲಿಲ್ವಾ ನಿಮಗೆ? ಗೊತ್ತಿತ್ತು, ಆದರೆ ನಿಮ್ಮನ್ನೆಲ್ಲ ಒಪ್ಪಿಸ್ತೀನಿ ಅನ್ನೋ ನಂಬಿಕೆನೂ ಇತ್ತು. ಅದಕ್ಕೆ ಬಲವಂತವಾಗಿ ಅಕ್ಕನ ಒಪ್ಪಿಸಿ ರಾಹುಲ್ ಅಣ್ಣನ ಇಲ್ಲಿಗೆ ಕರೆಸಿದ್ದು. ಹೆಂಗೆ ಕರ್ಸಿದ್ರು ಹಂಗೆ ವಾಪಸ್ ಕಳಿಸ್ಬಿಟ್ರೆ ಸರಿ. ಇದರ ಪರಿಣಾಮ ಸರಿಯಾಗಿರಲ್ಲ. ದಯವಿಟ್ಟು ರಾಹುಲ್ ಅಣ್ಣನು ಮಾತಾಡೋಕೆ ಅವಕಾಶ ಕೊಡಿ. ನೀವು ತಿಳ್ಕೊಂಡಂಗೆ ಅವ್ರು ಕೆಟ್ಟೋರಲ್ಲ. ತಪ್ಪನ್ನ ಸರಿ ಅಂತ ಪ್ರೂವ್ ಮಾಡಿ ಎಲ್ಲರ ಕೈಲಿ ಗ್ರೇಟ್ ಅನ್ಸ್ಕೊಳ್ಳೋ ಹುಚ್ಚಾಸೆ ನಿಮಗಿರ್ಬೋದು. ಆದರೆ ಅದಕ್ಕೆ ನಮ್ಮನ್ನೆಲ್ಲ ಬಲಿ ಕೊಡಬೇಡಿ. ನಿಮ್ಮ ಮಾಟಕ್ಕೆಲ್ಲ ಕುಣಿಯಕ್ಕೆ ನಾನು ಅಚ್ಚು ಅಲ್ಲ. ಈ ಮನೆ ಒಳ್ಳೇದಾಗ್ಲಿ ಅಂತ ಬಯಸೋದು ತಪ್ಪ? ಒಳ್ಳೇದನ್ನ ಮಾಡೇ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಆದರೆ ಒಳ್ಳೆ ಕೆಲಸಗಳ ಜೊತೆ ಮನೆ ಹಾಳು ಮಾಡೋ ಕೆಲಸನೂ ಮಾಡಿದ್ದೀರಾ ಅಂತ ಹೇಳ್ತಾ ಇದ್ದೀನಿ. ನೋಡಿದ್ರು ದೀಪ, ನಾನು ಬೇಡ ಅಂತ ಎಷ್ಟು ಸಲ ಹೇಳಿದ್ರು ನಾನು ಇದ್ದೀನಿ ಅಂತ ನೀವು ಇಲ್ಲಿ ಕರೆಸಿದೆ. ಹೀಗೇನಾಯ್ತು? ಕೆಟ್ಟವ್ರನ್ನ ಬೇಕಾದ್ರೂ ಒಳ್ಳೆಯವ್ರು ಮಾಡ್ಬೋದು ದೀಪ, ಆದರೆ ಕೆಟ್ಟವರಾಗಿದ್ರು ಒಳ್ಳೆಯವರು ಅಂತ ಬೋರ್ಡ್ ಹಾಕೊಂಡಿರೋರ್ನ ಯಾವತ್ತೂ ಸರಿ ದಾರಿಗೆ ತರೋಕ್ಕಾಗೋದಿಲ್ಲ ದೀಪ. ಮುಚ್ಚೋ ಬಾಯಿ. ಏನು ಬೇಕಾ ಬಿಟ್ಟು ಮಾತಾಡ್ತಿದ್ಯಾ? ಯಾರನ್ನ ಕೆಟ್ಟವನಂತಿರೋದು ನೀನು? ನಮ್ಮ ಅತ್ತಿಗೆ ಬಗ್ಗೆ ಏನೋ ಗೊತ್ತು ನಿಂಗೆ? ಈ ಮನೆ ಮಹಾರಾಣಿಯವರು, ನಮ್ಮೆಲ್ರಿಗೂ ದೇವರಿದ್ದಂಗೆ. ನಮ್ಮಪ್ಪ ಈ ಮನೆ ಯಜಮಾನ. ಅವರಿಬ್ರಿಗೂ ಬೇಜಾರಾಗಂಗೆ ಅವತ್ತು ನಡ್ಕೊಂಡೆ ಅಂತಾನೆ ಅವತ್ತು ನಿನ್ನ ಮನೆಯಿಂದ ಹೊರಗೆ ಹಾಕಿದ್ದು. ಅವತ್ತು ನಾನಿದ್ದಿದ್ರೆ ಕತೆನೇ ಬೇರೆ ಇರ್ತಿತ್ತು. ನೀನೇ ಆ ರಾಹುಲ್ ಅಂತ ಮೊದಲೇ ನನಗೆ ಗೊತ್ತಿದ್ದಿದ್ರೆ ನೀನನ್ನು ಮಾತಾಡ್ಸೋದಲ್ಲ, ನಿನ್ನ ಮುಖನೂ ನೋಡ್ತಾ ಇರಲಿಲ್ಲ. ಏನ್ ಮಾವ ನೀವು ಹೋಗಿ ಹೋಗಿ ಇಂಥ ಹಾವನ್ ಮನೇಲಿ ಇಟ್ಕೊಂಡು ಸಾಕ್ತಿದ್ದೀರಲ್ಲ. ಇಂಥ ವಿಷ ಜಂತುಗೆ ಎಷ್ಟೇ ಹಾಲೆರೆದ್ರೂ ಕೊನೆ ಕಕ್ಕದ್ದು ವಿಷಾನೇ. ನಮ್ಮನೆ ಬಗ್ಗೆ ಮಾತಾಡಿ ಮರ್ಯಾದೆ ತೆಗಿಯಕ್ಕೆ ಬಂದಿರೋನು ನಾಳೆ ನಿಮ್ಮನೆ ಮರ್ಯಾದೆನೂ ತೆಗಿಲ್ಲ ಅಂತ ಏನ್ ಗ್ಯಾರಂಟಿ? ನಿಮ್ಮ ವೈಯಕ್ತಿಕ ದ್ವೇಷಕ್ಕೋಸ್ಕರ ಈ ಮನೆ ಮಗಳ ಜೀವನ ಹಾಳು ಮಾಡ್ತಿದ್ದೀರಾ ಅಲ್ವಾ? ಇದು ಸರಿನಾ? ಒಂದ್ಸಲ ನಿಮ್ಮ ಮಕ್ಕನ ಮುಖ ನೋಡಿ. ಇಷ್ಟು ದಿನ ರಾಹುಲ್ ಅವ್ರು ನಂಗೆ ಸಿಗ್ತಾರೆ ಅನ್ನೋ ಖುಷಿಯಲ್ಲಿದ್ದವರು ಇವತ್ತು ಹೆಂಗೆ ಅಳ್ತಿದ್ದಾರೆ ಅಂತ. ರಾಹುಲ್ ಅಣ್ಣನ ಮದುವೆ ಆದರೆ ಅಕ್ಕ ಸಂತೋಷವಾಗಿರ್ತಾರೆ. ಅವ್ರಿಗೋಸ್ಕರ ಆದರೂ ನಿಮ್ಮ ಹಠನ ಪಕ್ಕಕ್ಕಿಡಿ. ಇದು ವೈಯಕ್ತಿಕ ವಿಷಯ ಅಲ್ಲ ದೀಪ ಅವರೇ. ಈ ಮನೆತನದ ಮರ್ಯಾದೆ ಪ್ರಶ್ನೆ. ಅದಕ್ಕೆ ಯಾರೇ ಧಕ್ಕೆ ತರ ಪ್ರಯತ್ನ ಪಟ್ಟರು ನಾನು ಕೈ ಕಟ್ಕೊಂಡು ಸುಮ್ಮನಿರಲ್ಲ. ಅಂತದ್ರಲ್ಲಿ ಇವನ್ನ ಈ ಮನೆ ಅಳಿಯ ಅಂತ ಹೆಂಗ್ರಿ ಒಪ್ಕೊಳಕ್ಕಾಗತ್ತೆ? ಅದಕ್ಕೆ ನೀವು ಒಪ್ಕೋತೀರಾ?
ಅದಕ್ಕೆ ಇಷ್ಟೆಲ್ಲ ಅವಮಾನ ಮಾಡಿದವನು ಎದುರುಗಡೆನೆ ನಿಂತಿದ್ರು ಒಂದು ಮಾತಾಡದೆ ಸುಮ್ಮನೆ ನಿಂತಿದ್ದಾರೆ. ಅದು ಅವ್ರ ಒಳ್ಳೆತನ. ಅಂತ ಒಳ್ಳೆ ಮನ್ಸಿರೋ ದೇವ್ರಿಗೆ ಬಾಯಿಗೆ ಬಂದಂಗೆ ಬೈದ್ರೆ ನಾನು ಸುಮ್ಮನೆ ಇರ್ತೀನ? ಒಂದು ವೇಳೆ ಇದೇ ಮನುಷ್ಯ ನಿಮ್ಮ ಅಪ್ಪ ಅಮ್ಮನ ಮರ್ಯಾದೆ ತೆಗೆದಿದ್ರೆ ನೀವು ಸುಮ್ಮನೆ ಇರ್ತಿದ್ರಾ? ರಾಹುಲ್ ಅಣ್ಣ ಯಾವತ್ತೂ ಅಂತ ಕೆಲಸ ಮಾಡಲ್ಲ. ಅಂದ್ರೇನು? ಅಪ್ಪನ ಜೊತೆ ಅದಕ್ಕೆ ಜೊತೆ ನಡ್ಕೊಂಡಿದ್ದೆ ಸುಳ್ಳ? ಅವ್ರ ಬಗ್ಗೆ ಮನೆತನದ ಬಗ್ಗೆ ಮಾತಾಡಿದ್ದೆ ಸುಳ್ಳ? ಆ ಸಂದರ್ಭದಲ್ಲಿ ಮಾತಿಗೆ ಮಾತು ಬೆಳೆದು ಸಣ್ಣ ಗಲಾಟೆ ಆಗಿದೆ ನಿಜ. ಆದರೆ ಅದನ್ನು ಮರೆತು ಮುಂದಕ್ಕೆ ಹೋಗ್ಬೇಕೇ ಹೊರತು ಅದನ್ನೇ ದೊಡ್ಡದು ಮಾಡಬಾರ್ದಲ್ವಾ? ಅದನ್ನೆಲ್ಲ ಮರೆತು ನಾವು ನಮ್ಮ ಪಾಡಿಗೆ ನಾವೇ ಇದ್ವಿ. ಆದರೆ ಅದೆಲ್ಲ ಮತ್ತೆ ನೆನಪಾಗೋ ಹಾಗೆ ಮಾಡಿದ್ದು ನೀವು. ನಿಮ್ಮ ಪ್ರಕಾರ ಅದು ಸಣ್ಣ ಗಲಾಟೆನೇ ಆಗಿರ್ಬೋದು, ಆದರೆ ನನ್ನ ಪ್ರಕಾರ ಅದು ನಮ್ಮ ಮನೆತನದ ಮರ್ಯಾದೆ ಪ್ರಶ್ನೆ. ಅದನ್ನು ಪ್ರಶ್ನೆ ಮಾಡಿದವ್ರಿಗೆ ಉತ್ತರ ಕೊಡದೆ ಕೈ ಕಟ್ಕೊಂಡು ಕೂರಕ್ಕಾಗಲ್ಲ ದೀಪ ಅವರೇ. ನೀವು ತಗೊಳ್ಳೋ ನಿರ್ಧಾರದಿಂದ ನಿಮ್ಮ ಮಕ್ಕಳ ಜೀವನ ಹಾಳಾಗತ್ತೆ, 2 ಜೀವ ದೂರ ಆಗತ್ತೆ. ಆ ಪಾಪ ನಿಮಗೆ ಸುತ್ತಕೊಳ್ಳತ್ತೆ. ಪಾಪ ಸುತ್ತಿ ಶಾಪ ತಟ್ಟಿದ್ರು ಪರವಾಗಿಲ್ಲ, ಈ ನಿರ್ಧಾರದಿಂದ ಹಿಂದೆ ಸರಿಯೋ ಮಾತೇ ಇಲ್ಲ. ಇದೇ ನಿಮ್ಮ ಕೊನೆ ನಿರ್ಧಾರನ? ಹೌದು ಅಂತ ಯಾವ ದೇವ್ರ ಮೇಲೆ ಪ್ರಮಾಣ ಮಾಡಿ ಹೇಳ್ಬೇಕು ಹೇಳಿ? ಯಾಕೆ ಮಗಳೇ ಹೀಗೆ ಮಾಡಿದೆ? ಈ ಮದುವೆ ಮಾತುಕತೆ ನಡೆಯೋದಕ್ಕಿಂತ ಮುಂಚೆ ಇಲ್ಲೇನೋ ಸಮಸ್ಯೆ ಇದೆ ಅಂತ ನಿನಗೆ ಗೊತ್ತಿತ್ತಲ್ವಾ? ಎಲ್ಲರ ಹತ್ರ ಮಾತಾಡಿ ಸಮಸ್ಯೆನ ಬಗೆಹರಿಸ್ಕೋಬೋದಾಯ್ತಲ್ವಾ? ಎಲ್ರೂ ನೀವು ಒಪ್ಪಿಸ್ತೀರ ಅನ್ನೋ ಧೈರ್ಯದ ಮೇಲೆ ಅವಮಾನ ಆಗಿರೋ ಜಾಗಕ್ಕೆ ಬಂದೆ. ಆದರೆ ಸನ್ಮಾನ ಹೋಗಲಿ, ಮರ್ಯಾದೆನೂ ಸಿಗಲಿಲ್ಲ. ನೀನೇನು ಸಾಧನೆ ಮಾಡಿದ್ಯಾ ಅಂತ ನಿನಗೆ ಸನ್ಮಾನ ಮಾಡಬೇಕು. ಮಾಡಿರೋದು ಮನೆ ಹಾಳು ಕೆಲಸ, ಮಾತಾಡೋದು ಮಾತ್ರ ಸಾಚಂತ. ಮೇಡಮ್, ಕೈ ಮುಗಿತೇನೆ, ನೀವಾದರೂ ನಿಮ್ಮ ಇದ್ದಂಗೆ ಒಂದು ಸ್ವಲ್ಪ ಬುದ್ಧಿ ಹೇಳಿ. ಸೌಂದರ್ಯ ಏನೇ ಹೇಳಬೇಕು? ಆಗಿರೋ ಕಹಿ ಘಟನೆನ ಮರೆತು ರಾಹುಲ್ ಅಣ್ಣ ಮತ್ತು ಅರ್ಚನಾ ಅಕ್ಕನ ಮದುವೆಗೆ ನಾನು ಒಪ್ಪಿಗೆ ಇದೆ ಅಂತ ಒಂದು ಮಾತು ಹೇಳಿ, ನಿಮ್ಮ ಮೈದನ್ನ ಒಪ್ಕೋತಾರೆ. ಅದಕ್ಕೆ ಬೆರಳು ತೋರಿಸಿ ಹೇಳಿದ್ನ ನನ್ನ ತಲೆ ತಗ್ಸ್ ಮಾಡ್ತೀನಿ. ಆದರೆ ಇದೊಂದು ವಿಚಾರದಲ್ಲಿ ಮಾತ್ರ ನಾನು ಅದಕ್ಕೆ ಮಾತನ್ನು ಕೇಳಲ್ಲ. ಸಾರಿ ಅದಕ್ಕೆ, ನೀವೇ ಹೂ ಅಂದ್ರು ನಾನೀ ಸಂಬಂಧನ ಒಪ್ಪಲ್ಲ. ಮಾವ, ನಿಮ್ಮ ಮಗಳ ಭವಿಷ್ಯ ನಿಮ್ಮ ಕೈಯಲ್ಲಿದೆ. ಒಂದು ಮಾತು ನಿಮ್ಮ ಮಗಂಗೆ ಹೇಳಿದ್ರೆ ಅವ್ರು ಖಂಡಿತ ನಿಮ್ಮ ಮಾತು ಕೇಳ್ತಾರೆ. ಗೊತ್ತಿಲ್ಲದೇನೋ ಕೆಟ್ಟಗಳಿಗೆ ಎಲ್ಲಿ ನಡಿಬಾರ್ದು ನಡೆದಿದೆ. ಮತ್ತು ಆಗಿದ್ದಕ್ಕೆ ರಾಹುಲ್ ಅಣ್ಣನಿಂದ ನಿಮ್ಮೆಲ್ಲರ ಹತ್ರನೂ ಕ್ಷಮೆ ಕೇಳಿಸ್ತೀನಿ. ದಯವಿಟ್ಟು ಈ ಮದುವೆಗೆ ಅವಕಾಶ ಕೊಡಿ ಮಾವ, ಕೈ ಮುಗಿತೀನಿ. ಮಾವ, ಕಾಲಿಗೆ ಬಿಡ್ತೀನಿ ಮಾವ. ನೀನು ಕಾಲಿಗೆ ಬಿದ್ದ ಕೂಡಲೇ ಕರಗಿ ತಥಾಸ್ತು ಅಂತ ಪ್ರಸಾದ ಕೊಡೋಕ್ಕೆ ನಾನೇನು ನೀನು ಇಷ್ಟಪಟ್ಟು ಪೂಜೆ ಮಾಡೋ ದೇವ್ರು ಅಲ್ಲಮ್ಮ. ನಾನೊಬ್ಬ ಸಾಮಾನ್ಯ ಮನುಷ್ಯ. ನೋಡೋ, ನೀನೇ ಎಷ್ಟೇ ಹತ್ರು ಬೇಡ್ಕೊಂಡ್ರು ಈ ವಿಷಯದಲ್ಲಿ ನಾನು ರಾಜ ಆಗೋ ಪ್ರಶ್ನೆನೇ ಇಲ್ಲ. ಚಿರು ಹೇಳಿದ್ದನ್ನೇ ನಾನು ಹೇಳ್ತೀನಿ. ಈ ವಿಷಯದಲ್ಲಿ ದೂರನೇ ಇರಬೇಕು, ಯಾವತ್ತೂ ಒಂದಾಗೋಕ್ಕಾಗಲ್ಲ. ಹಾಗಂದ್ರೆ ಅಕ್ಕ ಮದುವೆ ಆಗೋದು ಬೇಡವಾ? ಖುಷಿಯಾಗಿರ್ಬೇಕು ಅಂತ ನಿಮ್ಗೆ ಆಸೆ ಇಲ್ವಾ? ಮನೆಯವರ ಖುಷಿಗೋಸ್ಕರ ಬೇಕಾದ್ರೆ ಅವಳೇ ಈ ಪ್ರೀತಿನ ದೂರ ಮಾಡಲಿ, ನಾನಂತೂ ಇದಕ್ಕೆ ಒಪ್ಪಲ್ಲ. ಕ್ಷಮಿಸಿ ಬಿಗ್ರೆ,
ನಮಗೆ ಏನೋ ವಿಷಯ ಗೊತ್ತಿಲ್ಲದೆ ನಾವು ಇಲ್ಲಿಗೆ ಬಂದ್ವಿ. ಇದೆಲ್ಲ ನಿಮ್ಮ ವೈಯಕ್ತಿಕ ವಿಷಯ, ನಾವು ಏನು ಹೇಳೋಕೆ ಬರೋದಿಲ್ಲ. ಆದರೂ ನನ್ನ ಮಗಳು ಹೇಳಿದ ಮಾತನ್ನ ಒಂದ್ಸಲ ಯೋಚನೆ ಮಾಡಬಹುದೇನೋ ಅಂತಷ್ಟೇ ನಾವು ಹೇಳ್ಬೋದು. ಮುಗಿದು ಹೋಗಿರೋ ಘಟನೆ ಬಗ್ಗೆ ಮತ್ತೆ ಯೋಚನೆ ಮಾಡೋಕ್ಕೆ ಏನು ಉಳಿದಿಲ್ಲ ಜಯರಾಮ್ ಅವರೇ. ಬೇಜಾರು ಮಾಡ್ಕೊಳ್ಳದೆ ತಂದಿರೋ ತಾಂಬೂಲ ಸಮೇತ ನೀವಿನ್ನು ಹೊರಡಿ. ಚಿರೋ, ಇನ್ನು 5 ನಿಮಿಷದಲ್ಲಿ ಇವನು ಇಲ್ಲಿ ಇರಬಾರ್ದು. ಪರವಾಗಿಲ್ಲ ಬೇಬಿ, ಪ್ರೊಫೆಷ್ನಲ್ ಥರನೇ ಕುಡಿತೀಯಾ? ಏನು ಈ ಪ್ರಪಂಚದಲ್ಲಿ ನೀನು ಒಬ್ಬನೇ ನಾ ಕುಡ್ಕ? ಹಾಗೆ ಅಂದ್ಕೊಂಡಿದ್ದೆ, ಆದರೆ ಆ ಲಿಸ್ಟ್ಗೆ ನೀನು ಸೇರಿಕೊಂಡೆ ಅಂತ ಇವತ್ತು ಗೊತ್ತಾಯ್ತು. ಮಗ ತಗ ಬರೀ ಕುಡಿಯೋ ಕಾಂಪಿಟೇಷನ್ ಮಾಡ್ತಾ ಇದೀವಪ್ಪ, ಬೇರೆ ಏನೂ ಇಲ್ಲ. ಮಗ ಸಾಕು, ಬರ ಓಡೋಣ. ಯಾರಾದರೂ ಬಂದರೆ ಆಮೇಲೆ ಪ್ರಾಬ್ಲಮ್ ಆಗುತ್ತೆ. ಹೇಯ್, ಇವಳಿಗೆ ಅಲ್ಲಿರೋ ಚಿಂತೆ ನಿಂಗೆ ಯಾಕೋ? ಬಾಗುತ್ವಾ, ನೀನೊಂದು ಬಿಯರ್ ಹಾಕು. ನನಗೆ ಬೇಡ, ಕುಡ್ದಿರೋದು ಅಲ್ಲೇ ಹಿಡಿದೋಗಿದೆ. ಅದಕ್ಕೆ ಬಾ ಕೂತ್ಕೋ, ಬಿಯರ್ ಹಾಕು ಅಂತಿರೋದು. ನನಗೆ ಬೇಡಪ್ಪ, ನೀನ ಕುಡಿ. ಏನೇ ಹೇಳು ಮಗ, ಹುಡುಗಿರ ಜೊತೆ ಕೂತ್ಕೊಂಡು ಎಣ್ಣೆ ಹೊಡಿಯೋದು ಮಜಾನೇ ಬೇರೆ. ಬೇಬಿ, ನಿಂದು ಇದು ಫಸ್ಟ್ ಟೈಮ್ ಅಲ್ಲ ತಾನೆ? ಬೇಜಾನ್ಸಲ ಕುಡಿದ್ಬಿಟ್ಟಿದೆ. ಅಂದ್ರೆ ನಂತರ ಹುಡುಗರ ಜೊತೆನೂ ಕುಡ್ದಿದ್ಯಾ? ಓನ್ಲಿ ಗರ್ಲ್ಸ್, ಗರ್ಲ್ ಗ್ಯಾಂಗ್. ಸರಿ, ನಾನು ಹೊರಗಡೆ ಇರ್ತೀನಿ, ಕರಿ. ಸಂದೀಪ, ಹೋಗೋದು ಹೋಗ್ತಾ ಇದೆಯಾ? ಫೋನಲ್ಲಿ ನನ್ನ ಫೇವ್ರೆಟ್ ಸಾಂಗ್ ಹಾಕ್ಬಿಟ್ಟು ಹೋಗು. ಸರಿ, ಇಲ್ಲಿ ಇಟ್ಟಿರ್ತೀನಿ ಬಾ. ಏಯ್, ಯಾಕೆ ಬೇಕು ಎತ್ಬಿಟ್ಟೆ? ಕ್ಯಾರಲ್ ಸೋತ್ಬಿಟ್ಯಾ? ಚಾನ್ಸೇ ಇಲ್ಲ. ಮತ್ತೆ ವಾಶ್ರೂಮ್ ಸರಿ, ಹೋಗು. ಅಲ್ಲ, ಆಗ್ಲಿಂದ ಒಂದೇ ಸಾಂಗ್ ಪ್ಲೇ ಆಗ್ತಿದೆ. ಸಾಂಗ್ ಚೇಂಜ್ ಮಾಡೋಣ ಅಂತ. ಹೇ, ಮೈ ಫೇವ್ರೆಟ್ ಸಾಂಗ್ ಯಾ? ಹಾಗಂತ ಎಷ್ಟೆಲ್ಲ ಕೇಳೋದು? ಈಗ ನೋಡು, ನಾನು ಸಾಂಗ್ ಹಾಕ್ತೀನಿ ಮೊಬೈಲ್. ಸರಿ, ಹಾಕು. ಎಣ್ಣೆ ಕಿಕ್ಕಿಗೆ ಈ ಥರ ಸಾಂಗ್ ಹಾಕಿದ್ರೆ ಕೈ ಬಾಡ್ಲಿಗೆ ಹೋಗಲ್ಲ, ಮತ್ತೆ ಮುಂದೆ ನೋಡಿ ಸೊಂಟಕ್ಕೆ ಹೋಗುತ್ತೆ. ಯು ಮೀನ್ ನಿನಗೆ ನನ್ನ ಜೊತೆ ಡಾನ್ಸ್ ಮಾಡಬೇಕಾ? ಎಕ್ಸಾಕ್ಟ್ಲಿ, ಕಮ್ ಆನ್.
ಅಂದರೆ ನೀವು ಹೋಗಿ ಅನ್ನೋದಕ್ಕಿಂತ ಮುಂಚೆ ನಾವಿಲ್ಲಿಂದ ಹೊರಟ್ಬಿಡ್ತೀವಿ. ಹೊರಡೋಕ್ಕೆ ಮುಂಚೆ ಒಂದು ಮಾತನ್ನು ಸ್ಪಷ್ಟಪಡಿಸ್ತೀನಿ. ಮೇಷ್ಟ್ರು ನಿಮ್ಮ ಜೊತೆ ತಪ್ಪಾಗಿ ನಡ್ಕೊಂಡಿರ್ಬೋದು, ಆದರೆ ಮೇಷ್ಟ್ರು ನಮ್ಮ ಜೊತೆ ತುಂಬ ಮರ್ಯಾದೆಯಿಂದನೇ ಇದ್ದಾರೆ. ಹಾಗಾಗಿ ಅವರನ್ನು ನಾನು ನಮ್ಮ ಮನೇಲಿ ಇಟ್ಕೊಂಡಿದ್ದೀನಿ. ಹಾಗಂತ ಅವರನ್ನು ನಿಮ್ಮ ಮನೆ ಹಳೆಯ ಮಾಡ್ಕೊಳ್ಳಿ ಅಂತ ನಾನು ಹೇಳಲ್ಲ. ಇದು ನಿಮ್ಮ ಅಭಿಪ್ರಾಯ. ಈ ವಿಷಯದಲ್ಲಿ ಅವಳು ನಿಮ್ಮನ್ನು ಒಂದು ಮಾತು ಕೇಳಬೇಕಿತ್ತು ಅಥವಾ ನಿಮ್ಗೊಂದು ಮಾತು ಹೇಳಬೇಕಿತ್ತು. ಇಲ್ಲಿ ತಪ್ಪು ಮಾಡಿದ್ದಾಳೆ, ಅವಳನ್ನ ಕ್ಷಮಿಸಿ ಅಂತ ಕೇಳ್ಕೊತೀನಿ ಅಷ್ಟೇ. ನಮ್ಮ ಮಗಳಿಂದ ಏನಾದರೂ ತಪ್ಪಾಗಿದ್ರೆ ಕ್ಷಮಿಸಿ ಸೌಂದರ್ಯ ಮೇಡಮ್. ಪ್ರಪಂಚದಲ್ಲಿ ಎಲ್ಲರೂ ಚೆನ್ನಾಗಿರಲಿ ಅಂತ ಯೋಚನೆ ಮಾಡ್ತೀಯಲ್ಲ ಮಗಳೇ, ಅದನ್ನು ನಾನು ಒಪ್ಕೋತೀನಿ. ಆದರೆ ಎಲ್ಲ ಸಂದರ್ಭನೂ ಒಂದೇ ಥರ ಇರಲ್ಲ. ನಾನು ಮಾಡಿದ ತಪ್ಪ ಪೊಲೀಸಪ್ಪ? ತಪ್ಪಲ್ಲ ಮಗ. ಮತ್ತೆ ಯಾಕೆ ಯಾರು ನನ್ನ ಮಾತು ಕೇಳ್ತಿಲ್ಲ? ನನ್ನ ಉದ್ದೇಶ ಯಾಕೆ ಯಾರಿಗೂ ಅರ್ಥ ಆಗ್ತಿಲ್ಲ? ಮಗ, ಕಣ್ಣೀರೇ ಆಗಲಿ ಕಡಲ ನೀರೇ ಆಗಲಿ ರುಚಿ ಒಂದೇ ಇರುತ್ತೆ, ಆದರೆ ಆಳ ಭಿನ್ನವಾಗಿರುತ್ತೆ. ಅದು ಯಾರಿಗೂ ಬೇಗ ಅರ್ಥ ಆಗಲ್ಲ. ಇನ್ಮೇಲೆ ಏನೇ ಕೆಲಸ ಮಾಡೋದಾದರೂ ಒಂದು 10 ಸಲ ಯೋಚನೆ ಮಾಡಿ ಮಾಡು ಮಗ. ಇಲ್ಲಿಂದ ಹೊರಡೋದಕ್ಕೆ ಬೀಗರು 5 ನಿಮಿಷ ಸಮಯ ಕೊಟ್ಟಿದ್ದಾರೆ. ನಾವು ಹೊರಡ್ತೀವಿ. ನೀನು ಹುಷಾರು. ಏನೇ ಹೆಚ್ಚು ಕಮ್ಮಿ ಆದರೂ ಒಂದೇ ಒಂದು ಫೋನ್ ಮಾಡು, ತಕ್ಷಣ ಓಡ್ ಬರ್ತೀನಿ. ನಿಮ್ಮ ಮದುವೆ ವಿಷಯದಲ್ಲಿ ನಾವೇನೂ ಮಾಡೋಕ್ಕಾಗದೇ ಇರುವಂಥ ಪರಿಸ್ಥಿತಿಯಲ್ಲಿದ್ದೇವೆ. ದಯವಿಟ್ಟು ಕ್ಷಮಿಸಿ. ದೇವರು ನಿಮ್ಮನ್ನು ಚೆನ್ನಾಗಿಟ್ಟಿರಲಿ. ಸಮುದ್ರದ ಅಲೆಗಳು ಎಷ್ಟೇ ಜೋರಾಗಿ ಅಪ್ಪಳಿಸಿದ್ರೂ ಅದು ಪ್ರಶಾಂತವಾಗಲೇಬೇಕು. ಗಾಳಿ ಎಷ್ಟೇ ಜೋರಾಗಿ ಬೀಸಿದ್ರೂ ತಣ್ಣಗಾಗಲೇಬೇಕು. ದೀಪ ಎಷ್ಟೇ ಜೋರಾಗಿ ಉರಿದ್ರೂ ಕೊನೆಗದು ಆರಲೇಬೇಕು. ಅದು ಇವತ್ತು ನಿನ್ನ ವಿಷಯದಲ್ಲಿ ನಿಜ ಆಗಿದೆ. ಇಷ್ಟು ದಿನ ಆನೆ ನಡೆದಿದ್ದೇ ದಾರಿ ಅನ್ನೋ ಹಾಗೆ ನಿನಗನಿಸಿದ್ದನ್ನೇ ಮಾಡ್ತಾ ಎಷ್ಟು ಮೆರೆದೆ. ಆದರೆ ಗೆದ್ದವರು ಸೋಲ್ಬೇಕು, ಸೋತವರು ಸಾಯ್ಬೇಕು ಅನ್ನೋ ಹಾಗೆ ಇವತ್ತು ನೀನು ಸೋತು ಸತ್ತಿದ್ಯಾ. ಇಷ್ಟು ದಿನ ನಿನ್ನನ್ನು ಅಂಬಾರಿ ಮೇಲೆ ಹೊತ್ಕೊಂಡು ನಿನ್ನನ್ನು ಮೆರವಣಿಗೆ ಮಾಡಿ ಮೆರೆಸ್ತಿದ್ದವರೇ ನಿನ್ನ ಸ್ಥಾನ ಏನು ಅಂತ ನಿನಗೆ ತೋರಿಸಿದ್ದಾರೆ.
ಎಲ್ಲರ ಮುಂದೆ ನಿನ್ನ ಮರ್ಯಾದೆ ಕಳೆದಿದ್ದಾರೆ. ಇಷ್ಟು ದಿನ ನೀನೇ ಗ್ರೇಟ್ ಅಂತ ನಿನ್ನನ್ನು ಹೊಗಳ್ತಿದ್ದವರೇ ಎಲ್ಲರ ಮುಂದೆ ನಿನಗೆ ಅವಮಾನ ಮಾಡಿದ್ದಾರೆ. ಇದನ್ನೆಲ್ಲ ಯಾಕೆ ಹೇಳ್ತಿದ್ದೀನಿ ಅಂತ ತಲೆ ಕೆಡ್ಸ್ಕೊತಿದ್ಯಾ? ಈಗ ನಾನು ಹೇಳೋದನ್ನ ಕೇಳಿದ್ರೆ ನಿನ್ನ ಮನಸ್ಸೇ ಒಡೆದು ಹೋಗುತ್ತೆ. ಅರ್ಚನಾ ಪ್ರೀತಿಸ್ತಿರೋದು ಅದೇ ರಾಹುಲ್ನ ಅಂತ ನನಗೆ ಚೆನ್ನಾಗಿ ಗೊತ್ತಿದೆ.